ಎಲ್ಲರ ಚಿತ್ತ ಗವಿಗಂಗಾಧರೇಶ್ವರ ದೇವಸ್ಥಾನದತ್ತ ನೆಟ್ಟಿದೆ ಈಗ. ಯಾಕಂದ್ರೆ ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ನಡೆಯುವಂತ ವಿಸ್ಮಯ ಕಣ್ತುಂಬಿಸಿಕೊಳ್ಳೋದಕ್ಕೆ ಅಂತ ಭಕ್ತರು ಕೂಡ ಕಾಯ್ತಾ ಇದ್ದಾರೆ. ದೇವಸ್ಥಾನದ ಒಳಗಡೆ, ಗರ್ಭಗುಡಿಯ ಒಳಗಡೆ ಯಾವ ರೀತಿ ತಯಾರಿ ನಡೆದಿದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರೋದು ಇದು ಲೈವ್ ದೃಶ್ಯ. ಇದು ದೀಪದ ಬೆಳಕಲ್ಲಿ ಶಿವಲಿಂಗವನ್ನ ನಾವು ನೋಡಬಹುದು ಅಷ್ಟೇ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸೂರ್ಯನ ಕಿರಣ ಈ ಶಿವಲಿಂಗವನ್ನ ಸ್ಪರ್ಶ ಮಾಡುತ್ತೆ. ಆ ಕ್ಷಣ ಇದೆಯಲ್ಲ, ಒಂದು 2 ನಿಮಿಷ ನಡೆಯುವಂತಹ ಕೌತುಕ ಅದು. ಕೆಲವೇ ನಿಮಿಷಗಳ ಕಾಲ ನಡೆಯುವಂತಹ ಆ ಕೌತುಕವನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಹೊರಗಡೆ ಭಕ್ತರು ಕಾಯ್ತಾ ಇರ್ತಾರೆ. ಅದಾದ ನಂತರ ಒಂದಷ್ಟು ಪೂಜೆ ಪುನಸ್ಕಾರಗಳು ನಡೆಯುತ್ತೆ, ಅಭಿಷೇಕ ನಡೆಯುತ್ತೆ. ಅದಾದ ನಂತರ ಮೊದಲ ದರ್ಶನವನ್ನ ಪಡಿಬೇಕು ಅಂತಲೂ ಸಹ ಅಲ್ಲಿ ಭಕ್ತರು ಕಾಯ್ತಾ ನಿಂತಿರ್ತಾರೆ. ಇನ್ನು ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲ ಅನ್ನೋ ಕಾರಣಕ್ಕೆ ಹೊರಗಡೆ LED ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಗರ್ಭಗುಡಿಯ ಒಳಗಿನ ಪ್ರತಿ ದೃಶ್ಯವನ್ನು ಕೂಡ LED ಸ್ಕ್ರೀನ್ನ ಮುಖಾಂತರ ಭಕ್ತರು ಕಣ್ತುಂಬಿಸ್ಕೊಳ್ತಾ ಇದ್ದಾರೆ. ಇನ್ನು ನೀವು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮುಖಾಂತರ ಆ ಕೌತುಕವನ್ನ ಕಣ್ತುಂಬಿಸ್ಕೋಬಹುದು. ಅದರ ಜೊತೆಗೆ ಬ್ರಹ್ಮಾಂಡ ಗುರುಜಿಯವರ ವಿವರಣೆ ಕೂಡ ಇರುತ್ತೆ. ಗುರುಜಿ, ಈ ಹಿಂದಿನವರು ಮಾಡಿದಂತಹ ಒಂದೊಂದು ಆಚರಣೆ, ಸಂಪ್ರದಾಯ, ಈ ಪದ್ಧತಿಗಳು, ಅದೆಲ್ಲದಕ್ಕೂ ಒಂದಷ್ಟು ಕಾರಣಗಳಿದ್ದೇ ಇರುತ್ತೆ. ನಾವು ಇವಾಗ ಹೇಳ್ತೀವಿ, ಆಗ ಯಾವತ್ತೋ ಮಾಡಿದಂಥ ಎಳ್ಳು ಬೆಲ್ಲ ತಿನ್ನಬೇಕು ಸಂಕ್ರಾಂತಿಗೆ, ಅದು ಯಾಕೆ ಅಂತ ನೋಡಿದ್ರೆ ಒಂದು ವೈಜ್ಞಾನಿಕ ಕಾರಣ ಸಿಗತ್ತೆ. ಈ ಥರದ ವಿಸ್ಮಯಗಳು ನಡೆಯುತ್ತಲ್ಲ, ಅದು ಆವಾಗಿನ ಪರಿಕಲ್ಪನೆ ಹೇಗಿತ್ತು ಅಂದರೆ ಇವತ್ತು ನಮಗೆ ಹುಬ್ಬೇರಿಸೋ ಹಾಗೆ ಮಾಡುತ್ತೆ. ಇದಕ್ಕೇನಾದರೂ ಕಾರಣಗಳಿರುತ್ತೆ ಏನು ಅಂದರೆ, ಸಾಧಾರಣವಾಗಿ ಒಬ್ಬರು ನಿನಗಿಂತ ಚೆನ್ನಾಗಿ ಇವಾಗ ನೀನು ಒಳ್ಳೆ ಆ್ಯಂಕರಿಂಗ್ ಮಾಡ್ತೀಯ, ನಿನಗಿಂತ ಫಸ್ಟ್ ಕ್ಲಾಸ್ ಆ್ಯಂಕ್ ಮಾಡೋಂತ ಇನ್ನೊಬ್ಬರು ಕಾಂಪಿಟೇಷನ್ ಆಗಿರುತ್ತೆ. ಹಾಗೆ ದೇವಾಲಯಗಳು ನಿರ್ಮಾಣ ಮಾಡೋ ಟೈಮ್ಗೆ ಶಿಲ್ಪಿಗಳಿಗೂ ಇರ್ಬೋದು, ನಾನು ಈ ರಾತ್ರಿ ದೇವಸ್ಥಾನ ಕಟ್ಟಬೇಕು, ಗುಹೆ ಒಳಗೆ ಕಟ್ಟಿದ್ರೆ ಇಷ್ಟು ಚೆನ್ನಾಗಿರಬೇಕು, ನಾನು ಕಟ್ತಾ ಇರೋ ಸಮಯ ಯಾವಾಗ ಕುಂಭಾಭಿಷೇಕ ಆಗುತ್ತೆ ಅಂತ ಕೇಳ್ಕೊಂಡಿರ್ತಾನೆ. ಈ ಕುಂಭಾಭಿಷೇಕ ಈಗ ಆಗುತ್ತೆ ದಕ್ಷಿಣ ಉತ್ತರಾಯಣ ಬರೋ ಸಮಯ, ಆ ಬೆಳಕು ಸೂರ್ಯನ ಒಳಗೆ ಬರಲಿ ಅಂತ ಒಂದು ವ್ಯವಸ್ಥಿತವಾಗಿ ರಂಧ್ರ ಮಾಡಿರ್ತಕ್ಕಂಥ ಅವಕಾಶ. ಅಂದರೆ ಅವ್ರು ಮಾಡಿರ್ತಕ್ಕಂಥ ಪದ್ಧತಿ ಎಷ್ಟು ಅಂದರೆ, ಇವತ್ತು ಇನ್ನೂ ಸಂಕ್ರಾಂತಿ ಮಾಡ್ತೀಯ, ಸಂಕ್ರಾಂತಿಗೆ ಏನು ಮಾಡ್ತೀಯ ಹೇಳೋ, ಎಲ್ಲ ಪಸರು ಪೈರೆಲ್ಲ ಕೇಳ್ತೀಯ. ಅದೇ ರೀತಿ ಸಂಕ್ರಾಂತಿಗೆ ಮೊದಲು ಏನು ಬರುತ್ತೆ ಹೇಳೋ, ಸೃಷ್ಟಿಗೂ ಸಂಕ್ರಾಂತಿಗೆ ಯಾಕೆ ಸಂಬಂಧ ಅಂತ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಏನು ಅಂದರೆ, ಸಂಕ್ರಾಂತಿಗೆ ಇರೋ ಬರೋ ತಾತ ಮುತ್ತಾತರು ಮೊಮ್ಮಕ್ಕಳು ಎಲ್ಲರೂ ಪಸರು ಪೈರು ಕೀಳಕ್ಕೆ ಹೋಗ್ತಾರೆ. ಎಲ್ಲಿಗೆ? ಹೊಲಕ್ಕೆ ಹೋಗ್ತಾರೆ. ಹೋದಾಗ ಹುಳ ಉಪ್ಪೆಗಳಿರುತ್ತೆ. ಆ ಹುಳ ಉಪ್ಪೆ ಹೆಂಗೆ ಓಡಿಸ್ತೀಯಾ? ಶುಶ್ನಕ್ಕಾಗಲ್ಲ. ಅದಕ್ಕೆ ಸೃಷ್ಟಿ ಅಂದರೆ, ಸೃಷ್ಟಿ ಅಂದರೆ ಹಾವನ್ನು ಓಡಿಸು ಅಂತ. ಸೊ ಎಲ್ಲೆಲ್ಲಿ ಹುಳ ಉಪ್ಪಟೆಗಳಿರುತ್ತೋ, 3 ಸೃಷ್ಟಿ ಬಂದ ನಂತರವೇ ಸಂಕ್ರಾಂತಿ ಬರೋದು. ಆ ಸಮಯಕ್ಕೆ ಇವರೆಲ್ಲ ಪೂಜೆ ಪುನಸ್ಕಾರ, ಸೃಷ್ಟಿ ಪೂಜೆ ಮಾಡ್ತಾ ಮಾಡ್ತಾ ಹುಳ ಉಪ್ಪಟೆಗಳು ಅಷ್ಟೇ. ಒಂದು ಸೃಷ್ಟಿಗೆ ಒಂದು ಹುತ್ತದಿಂದ ಹಾವು ಹೊಟ್ಟೋದ್ರೆ ಇನ್ನು ಜಲಮದಲ್ಲಿ ಆ ಕಡೆ ಬರಲ್ಲ. ಸೊ ಇವ್ರ ಹೊಲದ ಪಕ್ಕದಲ್ಲಿರೋ ಹುತ್ತ ಬದ್ದಲ್ಲಿ ಎಲ್ಲೆಲ್ಲಿ ಹುಳ ಉಪ್ಪಟೆಗಳಿರುತ್ತೋ ಅದೆಲ್ಲ ಮಂಗಮಾಯವಾಗುತ್ತೆ. ಇದು ಯಾವತ್ತು ಹೊಟ್ಟೋಗುತ್ತೋ ಸಂಕ್ರಾಂತಿ ಆಚರಿಸ್ಕೊಳ್ಳೋಕ್ಕೆ ಮಕ್ಕಳು ಮೊಮ್ಮಕ್ಕಳು ಸೇಫ್ ಆಗಿದ್ದೀವಿ, ಸಂಕ್ರಾಂತಿ ಆಚರಿಸ್ಕೋಬೋದು ಅಂತ. ಇದೇ ಸಂಕ್ರಾಂತಿಗೆ ಏನು ಮಾಡ್ತೀಯ ಹೇಳೋ, ಪಸರನ್ನ ಪೈರನ್ನ ಏನು ಮಾಡ್ತೀಯ, ಹಿಂಗೆ ಆರಿಸ್ಕೊಂತೀಯ. ಇದು ಆರಿಸೋದು ಯಾವಾಗ ಕೇಳೋ, ಯಾವುದ್ರಲ್ಲಿ ಆರಿಸ್ತೀಯ? ಮರದಲ್ಲಿ ಆರಿಸ್ತೀಯ. ಅದಕ್ಕೆ ಗೌರಿ ಹಬ್ಬ ಮೊದಲೇ ಬರೋದು. ಮಗಳಿಗೆ ಗೌರಿ ಹಬ್ಬ ಕೊಟ್ಟರೆ ಹಳೆಯಂದ್ರ ಮನೆಗೆ ಬರ ಸೇರಲಿ, ಅದಕ್ಕೆ ಅವಳು ಮಡ್ಲಕ್ಕಿ ತೊಗೊಂಡು ಅವ್ರ ಮನೆಗೆ ಬಂದಾಗ ಮರದ ಬಾಗಿಲ ಕೊಟ್ಟಾಗ, ಈ ಮರ ನಿನಗೆ ಹೋದ ವರ್ಷ ಆಗೋಗಿದೆ, ಸೌದೋಗಿರುತ್ತೆ, ಎಲ್ಲ ಬೈಲಲ್ಲಿ ಮಾಡಿ. ಅಂದರೆ ಎಲ್ಲರೂ ಹೊಲ ಇಟ್ಕೊಂಡಿದ್ರು ಆ ಕಾಲದಲ್ಲಿ. ಈ ಕಾಲ ಹೊಲ ಇಲ್ವಲ್ಲ. ಸೊ ಆ ಕಾಲದಲ್ಲಿದ್ದಾಗ ಎಲ್ಲರೂ ಮನೆಗೂ ಸೇರ್ತಾ ಇತ್ತು. ಇವತ್ತು ನಾವು ಹಳೆ ಮರಗಳು ಯಾವುದೂ ಬಿಸಾಕಲ್ಲ, ಮಹಾಲಕ್ಷ್ಮಿ ಇದ್ದ ಹಾಗೆ, ದೊಡ್ಡದೋ ಚಿಕ್ಕದೋ. ಸೊ ಏನಾಗಿದೆ, ಆಚರಣೆ ಸಂಸ್ಕಾರವಾಯಿತು, ಸಂಸ್ಕಾರ ಹಬ್ಬ ಆಯಿತು. ಸೊ ನಮ್ಮಲ್ಲಿ ಒಂದಕ್ಕೊಂದು ಅಟ್ಯಾಚ್ಮೆಂಟು ಅನ್ನೋದಕ್ಕೆ ಯಾವತ್ತೂ ಹೀಗಿದ್ದಾಗ ಈ ಒಂದು ಕ್ಷೇತ್ರದ ಮಹಿಮೆಗಳು, ಒಂದೊಂದು ಕ್ಷೇತ್ರದಿಂದ ಶಿಲ್ಪಿದು ಕಾಂಪಿಟೇಷನ್ ಇರ್ಬೋದು, ಅಥವಾ ಆ ಕ್ಷೇತ್ರದಿಂದ ನಿಜವಾಗ್ಲೂ ಗೌತಮ ಋಷಿಗಳು ಸೂರ್ಯನಿಗೆ ಈ ಸಮಯಕ್ಕೆ ಬಾ ಅಂತ ಹೇಳ್ಬೋದು. ಅಥವಾ ನೀನು ಹೇಳ್ದಂಗೆ ಒಂದು ಕೌತುಕವಾಗಿ, ಅಂದರೆ ಒಬ್ಬೊಬ್ಬರು ಮನಸ್ಸು ಒಂದೊಂದು ಥರ ಇರುತ್ತೆ. ಕೆಲವರು ವೈಜ್ಞಾನಿಕ ಬಿಡ್ರಿ, ಅದಕ್ಕೋಸ್ಕರ ಆ ಕಡೆ ತಿರುಗ್ತಾ ಇದೆ, ಈ ಕಡೆ ಬರುತ್ತೆ ಅಂತ ಕಥೆ ಹೇಳ್ಬೋದು. ಹಾಗೆ ಅಂದ್ಬಿಟ್ಟು ಇದೇ ಸಮಯಕ್ಕೆ ಬರಬೇಕು ಅಂತ ಇಲ್ವಲ್ಲ, 2 ದಿವಸ ಹಿಂದೆ ಬರ್ಬೋದು. ನೀನು ಹೇಳ್ದಂಗೆ ಮಳೆ ಬಂದ್ಬಿಡ್ಬೋದು, ಅಥವಾ ಮಳೆ ಬಂದ ಮೋಡ ಮುಚ್ಕೊಂಡ್ಬಿಡ್ಬೋದು, ಬರ್ದೇನೆ ಇರ್ಬೋದು ಅಂತ. ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆ ಯಾರಿಗೋ ಕೇಳ್ತಾರೆ. ಎಲ್ಲರೂ ನೆಗೆಟಿವ್ ಕೇಳ್ತಾರೆ ಅಂತ ಪಾಸಿಟಿವ್ ಕೇಳಲ್ಲ. ಸೊ ಅದಕ್ಕೆ ಎಲ್ಲದರಲ್ಲೂ ನಾವು ಪಾಸಿಟಿವ್ ಆಗಿ ಇರೋದಕ್ಕೆ ಇಂಪಾರ್ಟೆಂಟು. ಅಂದರೆ ಇವತ್ತು ನಾಗನೀಚ್ ಅಂತ ಒಂದು ದೊಡ್ಡ ಕ್ಷೇತ್ರ ಇದೆ ಗುಜರಾತ್ ಹತ್ರ, ನಾವು ನೋಡ್ತಕ್ಕಂಥದ್ದು. ಆ ನಾಗನೀಚು ನೀವು ಇದಕ್ಕೆ ಹೋಗ್ತಾ ಇದ್ದರೆ, ಪೂರ್ತಿಯಾಗಿ ಅಜ್ಮೀರ್ ಕಡೆ ಹೋಗ್ತಾ ಇದ್ದರೆ, ಆ ಮೈನ್ ರೋಡ್ ಹೈವೇನಲ್ಲಿ ನಾಗನೀಚು, ಅದನ್ನು ಮಂಡೂರ್ ಗಾರ್ಡನ್ಸ್ ಅಂತ ಮಾಡಿದೆ. ಅಂದರೆ ಮಂಡೋದ್ರಿ ಕುಲದೇವತೆ. ಆ ದೇವಸ್ಥಾನಕ್ಕೂ ಇದೇ ಸಂಕ್ರಾಂತಿಗೆ ರಾತ್ರಿ, ಅಂದರೆ ಅಲ್ಲಿ ಏನು ಅಂದರೆ ಸೂರ್ಯ ಮುಳುಗೋದೆ, ಅಯ್ಯೋ 6:45 7 ಗಂಟೆ ಆಗೋಯ್ತು ಅಂತೀರಾ. ಆ ಮುಳುಗೋ ಸಮಯಕ್ಕೆ ಅವನಿಗೆ ಗೋಪುರ ಶಿಖರ ದರ್ಶನ ಅಂತ ಕರೀತಾರೆ. ಶಿಖರದ ಮೇಲಿಂದ ಅವಳ ಮೇಲೆ ಬೀಳ್ತಕ್ಕಂಥದ್ದಕ್ಕೆ ನಾಗನಿ ಸುತ್ತಲೂ ಮರಳುಗಾಡು ಭಾಳ ಚೆನ್ನಾಗಿದೆ, ಅಲ್ಲಿ ಹೋಗಿ ನೋಡ್ಬೋದು ನೀವು. ವಿಶೇಷವಾಗಿರ್ತಕ್ಕಂಥ ಆಂಧ್ರ ಭಾಗದಲ್ಲಿ ನೀವು ಹೋದರೆ, ಅಲ್ಲಿ ವಿಜಯವಾಡ ಕನಕದುರ್ಗಮ್ಮಿಂದ ಪಕ್ಕದಲ್ಲಿ ಇನ್ನೊಂದು ಜಾಗದಲ್ಲಿ ಶೀತಲಾಂಬ ಅಂತಿದ್ದಾಳೆ. ಆ ಶೀತಲಾಂಬಗೆ ಪಾದಕೆ ಮೇಲೆ ಬೀಳುತ್ತೆ. ಕರೆಕ್ಟಾಗಿ ಬೆಳಗ್ಗೆ 10:45 10:30 ಸಂಕ್ರಾಂತಿ ಯಾವತ್ತಾಗತ್ತೆ ಆವತ್ತು ಆ ಪಾದದ ಮೇಲೆ ಬೀಳುತ್ತೆ ಶೀತಲಾಂಬಾಗೆ. ಬೋಟಲ್ಲಿ ಹೋಗಬೇಕು, ಇದನ್ನು ಹೋಗಿ ದರ್ಶನ ಮಾಡ್ಬೋದು. ಕೇರಳ ಭಾಗಕ್ಕೆ ಅಕಸ್ಮಾತ್ ಹೋದರೆ, ತಿರುವನಂತಪುರಮಿಂದ ನಾವೇನಾದರೂ ಹೋದರೆ ಅಲ್ಲಿ ಸುಚೀಂದ್ರ ಮಂದಿರ ಹೋಗೋ ದರದಲ್ಲಿ ನಾಗ ಅನುಗ್ರಹವನ್ನು ಪಡಿತಕ್ಕಂಥ ನಾಗಲೋಕವೇ ಇದೆ. ಅಂಥ ನಾಗಲೋಕದಲ್ಲಿ ನೀವು ಹೋದರೆ ಪೂರ್ತಿಯಾಗಿ ಪೆನ್ನಾಡಂ, ಆ ಗ್ರಾಮದ ಹತ್ತಿರದಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ ನೀವು ನೋಡಿದ್ರೆ, ಅಲ್ಲಿ ಆ ನಾಗಕ್ಷೇತ್ರ 80 ಎಕರೆ.
ಅಲ್ಲಿ ನಾಗಮಾಣಿಕ್ಯದ ಮೇಲೆ ದೇವಸ್ಥಾನದ ಗರ್ಭಗುಡಿ ಇಲ್ಲ, ಆ ನಾಗಮಾಣಿಕ್ಯದ ಮೇಲೆ ಈ ಸೂರ್ಯ ರೇಷ್ಮೆ ಕಿರಣ ಬೀಳುತ್ತೆ. ಸೊ ಒಂದೊಂದು ಕಡೆನೂ ಇದೆಲ್ಲ ಬೀಳೋದ್ರಿಂದ ನೀವು ಪಾಡಿಂದೇ ಪಾಡ್ರ ಅಂದರೆ ವೆಂಕಟರಮಣನ ತಿರುಪತಿಲಿ ಮಾತ್ರ ನೋಡಿದ್ದೀರಾ. 273 ವೆಂಕಟರಮಣ ಆಲ್ ಓವರ್ ಇಂಡಿಯಾ ಇದ್ದಾನೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಸೈಜು, ಬೇರೆ ಬೇರೆ ಹೆಚ್ಚು. ಅವನು ಯಾವಾಗಲೂ ಇಲ್ಲೇ ಕೂತಿರಲ್ಲ, ಬೇರೆ ಬೇರೆ ಕಡೆ ಹೋಗ್ತಿರ್ತಾನೆ. ನೀವು ಅಷ್ಟೇ, ಇಲ್ಲಿ ಮಾತ್ರ ಪಿಜ್ಜಾ ಚೆನ್ನಾಗಿರುತ್ತೆ, ಅಲ್ಲಿ ಹೋದರೆ ಪಾಸ್ತಾ ಚೆನ್ನಾಗಿರುತ್ತೆ, ಇಲ್ಲಿ ಹೋದರೆ ಬರ್ಗರ್ ಚೆನ್ನಾಗಿರುತ್ತೆ, ಅಲ್ಲಿ ಊಟ ಚೆನ್ನಾಗಿರುತ್ತೆ, ಇಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ. ಹಾಗೆ ಒಂದೊಂದು ದೇವಸ್ಥಾನನ ಒಂದೊಂದು ವರ್ಷ ಬೇರೆ ಬೇರೆ ಕಡೆ ಹೋಗ್ಬೇಕು. ನೀವು ಒಂದೇ ಚೂಡ್ರ ಅಂದರೆ ಪ್ರಯೋಜನ ಇಲ್ಲ. ಹಾಗೆ ಒಂದು ಕ್ಷೇತ್ರದ ಮಹಿಮೆ ಯಾವತ್ತೂ ತಿಳ್ಕೊಳ್ಳಿ, ಇನ್ನೊಬ್ಬರಿಗೆ ನೋಡೋಕೆ ಅವಕಾಶ ಮಾಡಿಕೊಟ್ಟು ನಾವು ಈ ಕ್ಷೇತ್ರ ಆಯಿತು. ಅದಕ್ಕೆ ಹೇಳೋದು, ದೇಶ ಸುತ್ತು ಕೋಶವನ್ನು ಓದು. ಸೊ ಎಲ್ಲರೂ ಎಲ್ಲ ಕ್ಷೇತ್ರದಲ್ಲೂ ಜ್ಞಾಪಕ ಇಟ್ಕೋಬೇಕಾ ಶ್ವೇತಾ, ಏನು ಸಂಪಾದನೆ ಮಾಡ್ತೀರಾ 100 ರೂಪಾಯಲ್ಲಿ 25 ರೂಪಾಯಿ 25 ರೂಪಾಯಿ 25 ರೂಪಾಯಿ 25 ರೂಪಾಯಿ, ಒಂದು ನಿನಗೆ, ಎರಡನೇದು ಹೆಂಡತಿ ಮಕ್ಕಳಿಗೆ, ಮೂರನೇದು ನಿನ್ನ ಮನೆ ಖರ್ಚಿಗೆ, 4ನೇ ಭಾಗ ಯಾವಾಗಲೂ ನಿಮ್ಮನೆ ದೇವರಿಗೆ ಪೂಜೆ ಪುರಸ್ಕಾರಕ್ಕೆ, ಎಣ್ಣೆ ದೀಪ ನೈವೇದ್ಯಕ್ಕೆ. ಅದು ಅಕಸ್ಮಾತ್ ಹೆಚ್ಚಾದರೆ ಹೊರಗಡೆ ದೇವಾಲಯಗಳಿಗೆ ಕೊಟ್ಟು ನಮಸ್ಕಾರ ಮಾಡ್ಕೊಂಬ ಅನ್ನೋದೇ ಪದ್ಧತಿ. ಅದನ್ನೇ ಯಾತ್ರೆ ಅಂತ ಕರೆಯೋದು. ಅದಕ್ಕೆ ಶಿವಕಾಶಿ ಯಾತ್ರೆಯಲ್ಲಿ ಇವತ್ತಿಗೂ ಯಾರ್ಯಾರು ಕಾಶಿಗೆ ಹೋಗ್ತೀರಾ, ಇವತ್ತು ವಿಶೇಷವಾಗಿರ್ತಕ್ಕಂಥ ಕಾಶಿನಲ್ಲಿ ಮೇಲ್ಗಡೆ ಕಾಶಿ ವಿಶ್ವನಾಥನ ದರ್ಶನ ಏನು ಮಾಡ್ತೀರಾ, ಎದುರುಗಡೆ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಇವತ್ತೇ ಸಂಕ್ರಾಂತಿ ದಿವಸ ಗಂಗೆ ಯಾವತ್ತೂ ಹರಿದೋಗತಕ್ಕಂಥವಳಿಲ್ಲ. ಇವತ್ತು ಮಾತ್ರ ಅಲ್ಲಿ ಸೂರ್ಯ ಬೀಳೋದು ಅದೆಲ್ಲ ಇಲ್ಲ. ಈ ಗಂಗೆ ಏನು ಮಾಡ್ತಾಳಂತೆ, ಉಕ್ಕಿ ಹರಿದು ಆ ಈಶ್ವರನ್ನ ತಾನೇ ಹೋಗಿ ತೊಳೆದು ಬರ್ತಾಳೆ. ಅದು ಸಂಕ್ರಾಂತಿ ದಿವಸ ತೊಳಿತಾಳೆ ಅನ್ನೋದೇ ವೈಶಿಷ್ಟ್ಯತೆ. ಸೊ ಕರೆಕ್ಟಾಗಿ 3 ಕಿಲೋಮೀಟರ್ ದೂರ ಕಾಶಿಯಿಂದ ಆ ಕಡೆ ದಡ ತೀರದಲ್ಲಿ ಇದು ನಡೆಯುತ್ತೆ. ಸೊ ಇದೆಲ್ಲ ಎಷ್ಟು ಜನ ನೋಡಿರ್ತೀರಾ? ಇದೆಲ್ಲ ನೋಡದೇ ಇರತಕ್ಕಂಥ ಎಷ್ಟೋ ಕ್ಷೇತ್ರಗಳ ಮಹಿಮೆ ಇಡೀ ಜಗತ್ತಲ್ಲಿ ಯಾರಾದರೂ ಹೇಳಿದ್ರೆ 76,000 ವಿಶೇಷವಾಗಿರೋ ದೇವಾಲಯಗಳು ನೋಡಿ ಬದುಕಿರೋನು ಏಕೈಕ ಅಂದರೆ ಬ್ರಹ್ಮಾಂಡಗಳು ಮಾತ್ರ. ಅದಕ್ಕೆ ನೀವೆಲ್ಲ ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್ ಮಾತು ಕೇಳಿದ್ರೆ ಅನುಕೂಲ ಸಿಂಧುವಾಗಿ ಎಲ್ಲರೂ ಎಲ್ಲ ನೋಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.